ಹೋರಾಟ ಮಾಡ್ಲಕ್ಕ ತಾವು ನೋಡ್ಬೋದು. ಇವತ್ತು ಮೊನ್ನೆ ಏನು ಕೂಡ ನನ್ನ ಮೇಲೆ ಏನ್ ಕಾಂಗ್ರೆಸ್ MLC ಅವರು ಬಹಿರಂಗವಾಗಿ ಉಸ್ತುವಾರಿ ಸಚಿವರು, ಇಲ್ಲಿನ ರಹೀಂ ಖಾನ್ ಸಚಿವರು, ಸಂಸದರ ಸಮ್ಮುಖದಲ್ಲೇ ತಾವು ನೋಡ್ಬೋದು ಶಾಸಕರ ನಾಲ್ಗೆ ಕಟ್ ಮಾಡ್ಬೇಕಂತ ಹೇಳಿದ್ರು. ಇವತ್ತು ಅದ್ರ ವಿರುದ್ಧವಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಪೊಲೀಸ್ ಸ್ಟೇಷನ್ ಹೋಗಿ ನಾವು ಕೇಸ್ ಕೊಟ್ಟರು ಕೂಡ ಪೊಲೀಸರು ಕೂಡ ಯಾವುದೇ FIR ಮಾಡಲ್ಲ. ಇವತ್ತು ನಾನ್ ಕನ್ಸಿಡರಬಲ್ ಕೇಸ್ ಆಗುತ್ತೆ. ಅದು ಕೇಸ್ ಕೊಟ್ಟಾಗ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವರು ಮ್ಯಾಜಿಸ್ಟ್ರೇಟ್ ಹತ್ರ ಬಂದು ಪರ್ಮಿಷನ್ ತಗೋಬೇಕಾದ್ರೆ ಇವತ್ತು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿಲ್ಲ. ಅವರು ಸುಮ್ಮನೆ ಅವರದೇ ಒಂದು ಸರ್ಕಾರ ಅಂತ ಒಂದು ಆಫೀಸರ್ ಹತ್ರ ಹೋಗಿದ್ದು ಬರ್ಸ್ಕೊಂಡು ಬರ್ತಾರ. ಇಲ್ಲ ಇದರಲ್ಲಿ ಇವ್ರ ಹೆಸರೇ ತಗೊಂಡಿಲ್ಲ ಅಂತ. ಮತ್ತೆ ಯಾವ MLA ಗಂದ್ರು ಇವ್ರು ನ್ಯಾಲಿ ಕಟ್ ಮಾಡ್ತಾನೆ, ಈಶ್ವರ್ ಖಂಡ್ರೆ ಅಂದ್ರು, ರಹೀಂ ಖಾನ್ ಅಂದ್ರು. ಅದು ಹೇಳ್ಬೇಕಲ್ಲ, ಬಹಿರಂಗ ಪಡಿಸ್ಬೇಕು ಅವರು. ಈಗ ಈಶ್ವರ್ ಖಂಡ್ರೆನೂ ಕೂಡ MLA ಇದ್ದಾರ, ರಹೀಂ ಖಾನ್ ಕೂಡ MLA ಇದ್ದಾರ. ಮತ್ತೆ ಈಶ್ವರ್ ಖಂಡ್ರೆ ಗಂದ್ರು ಏನ್ ರಹೀಂ ಖಾನ್ ಗಂದ್ರು ಶಾಸಕರ ನ್ಯಾಲಿ ಕಟ್ ಮಾಡ್ತಾರಂತ ಈ ತರ ಒಂದು ನಂಬಲಿ ಬಂದಿ ಅವ್ರೇನ್ ಹೇಳಿದಾರ. ಶಾಸಕರಾದಂತ ಸಿದ್ದು ಪಾಟ್ಲು ಹಿಂಗಿಂಗ್ ಹೇಳಿದಾರ. ಶಾಸಕರಾದಂತ ಸಿದ್ದು ಪಾಟ್ಲು ಹಿಂಗಂತಾರಂತ ರಾಜಶೇಖರ್ ಪಾಟೀಲ್ ಮೊದಲು ಮಾತಾಡ್ರು. ಅವ್ರ ಅಣ್ಣನ್ ಸಮಾಧಾನ ಮಾಡ್ಲಕ್ಕೆ ಏನ್ ಹೇಳ್ತಾರೆ ಇವರು, ಮುಂದೆ ಶಾಸಕರು ಇಂತ ಮಾತಾಡೋರು ಅಂತಂದ್ರ ನಾ ಹೋಗ್ಬಿಟ್ಟು ಅವ್ರ ನ್ಯಾಲಿ ಕಟ್ ಮಾಡ್ತಾ ಅಂತ ಹೇಳ್ತಾರೆ.